ನನ್ನ ಹೆಸರು ಉಮಾ. ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಅರೇಕಾ ಪ್ಲೇಟ್ಸ್. ಈಗ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಪ್ಲೇಟ್ಸ್ ಇಂದ ಏನಾಗುತ್ತೆ ಅಂತ ಅಂದ್ರೆ ಅದರಿಂದ ಕೆಮಿಕಲ್ಸ್ ನ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅದು ಹೆಲ್ತ್ಗೂ ಕೂಡ ನಮ್ಗೆ ಹಾನಿಕರ ಆಗುತ್ತೆ. ಇದರಿಂದ ಕ್ಯಾನ್ಸರ್ ಆಗ್ಬೋದು. ಅಷ್ಟೇ ಅಲ್ಲದೆ ವಾತಾವರಣಕ್ಕೂ ಕೂಡ ಅದರಿಂದ ಎಫೆಕ್ಟ್ ಆಗುತ್ತೆ. ಅದೇ ಇದು ನಾವು ಅರೇಕಾ ಪ್ಲೇಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಿ ಅನ್ಕೊಳ್ಳಿ, ಇದರಿಂದ ಮತ್ತೆ ರೀಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಅದನ್ನ ಯಾವುದೇ ರೀತಿ ವೇಸ್ಟೇಜ್ ಆಗಲ್ಲ. ಈಗ ನಾವು ಪ್ಲೇಟ್ಸ್ ಮಾಡ್ತೀವಿ, ಪ್ಲೇಟ್ಸ್ ಆದ್ಮೇಲೆ ಅದರಿಂದ ಬೋಲು ಕೂಡ ಮಾಡ್ಬೋದು, ಅಲ್ಲದೆ ಅದರಿಂದ ಸ್ಪೂನ್ ಕೂಡ ಮಾಡ್ಬೋದು. ಆಮೇಲೆ ನಿಮ್ಗೆ ಇವಾಗ ರಾ ಮೆಟೀರಿಯಲ್ಸ್ ಎಲ್ಲಿ ತರಿಸ್ತೀರಾ? ನಿಮ್ಮ ಅಡಿಕೆ ಮರದ್ದು ತರ್ತೀರಾ ಅಥವಾ ಅಷ್ಟೇ ನಿಮ್ಗೆ ಸಾಕಾಗತ್ತಾ? ಅಷ್ಟೇ, ಇಲ್ಲಾಂದ್ರೆ ನಮ್ಮ ಅಕ್ಕಪಕ್ಕದಲ್ಲೂ ಅಡಿಕೆ ಮರಗಳಿದೆ, ನಾವು ಡೈರೆಕ್ಟ್ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ. ನಿಮ್ದು ಪ್ಲಾನ್ ಎಷ್ಟಿದೆ? ಎಷ್ಟು ದೊಡ್ಡ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ನಮ್ಗೂನು ಮತ್ತೆ ಅಂದ್ರೆ ನಮ್ಮೂರಲ್ಲಿರೋ ಮಹಿಳೆಯರಿಗೂ ಕೂಡ ನಾವು ಜಾಬ್ನ ಕೊಡ್ಬೇಕು ಅಂತ ಅನ್ಕೊಳ್ತೀವಿ. ಎಷ್ಟು ಪ್ಲೇಟ್ಸ್ ಮಾಡ್ತೀರಾ ನೀವು ದಿನಕ್ಕೆ? ಪರ್ ಮಂತ್ಗೆ ಒಂದು 14,000 ಪ್ಲೇಟ್ಸ್. ವಾವ್.